ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಎಟ್ಟು ಪ್ರೆಸೆಂಟ್ ನಾನು ಎಲ್ಲಪ್ಪ ಇದ್ದೀನಿ ಅಂತ ಅಂದರೆ ಚಿತ್ರದುರ್ಗದಲ್ಲಿ ಇದ್ದೀನಿ. ಅಂದರೆ ಏನೋ ಒಂದು ಪರ್ಸ್ನಲ್ ಕೆಲಸ ಇತ್ತು, ಆ ಕೆಲಸದ ಮೇಲೆ ನಾನು ಬಂದಿದ್ದೆ. ಅದೇ ರೀತಿಯಲ್ಲಿ ಸ್ವಿಗ್ಗಿ, ಝೊಮ್ಯಾಟೊ, ರ್ಯಾಪಿಡೋ ಎಲ್ಲ ಕೂಡ ಇಲ್ಲಿ ಇದೆ. ಅದರಿಂದ ಈಗ ಹೋಗಿ ಫಸ್ಟು ಝೊಮ್ಯಾಟೋದಲ್ಲಿ ಬುಕ್ ಮಾಡೋಣ, ಆಮೇಲೆ ಸ್ವಿಗ್ಗಿ, ರ್ಯಾಪಿಡೋ ಎಲ್ಲ ಕೂಡ ಟ್ರೈ ಮಾಡೋಣ. ಮೊದಲನೇದಾಗಿ ಏನು ಅಂತಂದರೆ ಝೊಮ್ಯಾಟೋದಲ್ಲಿ ಇವಾಗ ಆರ್ಡರ್ನ ಕೂಡ ಬುಕ್ ಮಾಡೋಣ. ಆರ್ಡರ್ ಬುಕ್ ಮಾಡ್ತಿದ್ದಂಗೆ ಅವರು ಕೂಡ ಬರ್ತಾರೆ. ಅವ್ರು ಬರ್ತಿದ್ದಂಗೆ ಅರ್ನಿಂಗ್ಸ್ ಎಲ್ಲ ಯಾವ ರೀತಿ ಆಗ್ತಾಯಿದೆ, ಆರ್ಡರ್ಗಳೆಲ್ಲ ಬರ್ತಾ ಇದೆಯಾ ಇಲ್ವಾ ಇಲ್ಲಿ ಚಿತ್ರದುರ್ಗದಲ್ಲಿ ಅಂತೇಳಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಬನ್ನಿ, ಮೊದಲನೇದಾಗಿ ಇವಾಗ ಝೊಮ್ಯಾಟೋದಲ್ಲಿ ಕೂಡ ಬುಕ್ ಮಾಡೋಣ. ಈಗ ಮೊಬೈಲ್ ಕೂಡ ತೊಗೊಂಡಿನಿ. ಯಾವುದೋ ಒಂದು ರೆಸ್ಟೋರೆಂಟಲ್ಲಿ ಯಾವುದೋ ಒಂದು ಫುಡ್ನ ಬುಕ್ ಮಾಡೋಣ. ಬನ್ನಿ ಇವಾಗ ಫಸ್ಟ್ ಬುಕ್ ಮಾಡೋಣ. ಅಂದರೆ ಡೆಲಿವರಿ ಪಾರ್ಟ್ನರ್ ಕೂಡ ಈಗ ಓಪನ್ ಮಾಡ್ಕೊತೀನಿ. ಸಾರಿ, ಡೆಲಿವರಿ ಪಾರ್ಟ್ನರ್ ಅಲ್ಲ, ಝೊಮ್ಯಾಟೊ ಆ್ಯಪ್ ಓಪನ್ ಮಾಡ್ಕೊಬೇಕು. ನೋಡಿ, ಆ್ಯಪ್ ಕೂಡ ಓಪನ್ ಮಾಡಿಕೊಂಡೆ. ಅಂದರೆ ಕಮ್ಮಿದೆ ತರ್ಸೋಣ ಯಾವುದಾದ್ರು. ಗಾಟ್ ಇಟ್. ಬೇಜಾನ್ ರೆಸ್ಟೋರೆಂಟ್ ಇದ್ದಾವೆ ಗೈಸ್ ಚಿತ್ರದುರ್ಗದಲ್ಲಿ. ನಾನು ಇಲ್ಲ ಅಂತ ಅಂದ್ಕೊಂಡಿದ್ದೆ, ಕಮ್ಮಿ ಇರ್ತವೆ ಅಂದ್ಕೊಂಡಿದ್ದೆ. ಬಟ್ ನೋಡಿ ಎಷ್ಟಿದ್ದಾವೆ ಅಂತ. ವಾವ್ ಗೈಸ್, ಇಲ್ಲಿ ನೋಡಿ ಯಾವುದೋ ಗ್ರೀನ್ ಪಾರ್ಕ್ ದಮ್ ಬಿರಿಯಾನಿ ಪಾಯಿಂಟ್ ಅಂತೆ. ಮಟನ್ ಬಿರಿಯಾನಿನೇ 121 ರೂಪಾಯಿ ಇದೆ. ಅದೇ ತರಿಸ್ಬಿಡೋಣ ಗೈಸ್, ಕಮ್ಮಿನೇ ಇದೆ. ಜೊತೆಲಿ ಮಟನ್ ಬಿರಿಯಾನಿ. ವಾವ್, 100 ರೂಪೀಸ್ ಬೇರೆ ಈಗ ಕೂಪನ್ ಬೇರೆ ಆ್ಯಡ್ ಆಗಿದೆ. ಆರಾಮಾಗಿ ಬುಕ್ ಮಾಡ್ಬೋದು. ನೋಡಿ, ಆ್ಯಡ್ ಅಡ್ರೆಸ್ ಕೊಡ್ತೀನಿ. ನಾನು ಯಾವ ಲೊಕೇಶನ್ ಇದ್ದೀನೋ ಅಲ್ಲೇ ಬುಕ್ ಮಾಡೋಣ. ಸೇವ್ ಅಡ್ರೆಸ್ ಯಾವುದೋ ಒಂದು ಸುಮ್ಮನೆ ಹಾಕೋಣ, ಕಾಲ್ ಮಾಡಿ ಅಂತ ಹಾಕೋಣ. ನೋಡಿ, ಈಗ ಆರ್ಡರ್ ಕೂಡ ಪ್ಲೇಸ್ ಮಾಡ್ತೀನಿ. ಇನ್ನೊಂದೇನಪ್ಪ ಅಂದರೆ ಝೊಮ್ಯಾಟೋದಲ್ಲಿ ನಾನು ಕೆಲಸ ಮಾಡೋದ್ರಿಂದ ಯಾವುದೇ ಆದಂಥ ಕ್ಯಾಶ್ ಡೆಲಿವರಿ ಕೂಡ ಇಲ್ಲಿ ಕೊಡೋಲ್ಲ. ಅದರಿಂದಾಗಿ ಡೈರೆಕ್ಟಾಗಿ ಫೋನ್ಪೇ ಮಾಡಬೇಕು. ಫೋನ್ಪೇ ಕೂಡ ಮಾಡಿಬಿಡ್ತೀನಿ. 121 ರೂಪಾಯಿ. ನೋಡಿ, ಇವಾಗ ಪೇಮೆಂಟು ಕೂಡ ಸಕ್ಸಸ್ಫುಲ್ ಆಗಿದೆ. ಅಂದರೆ ಎಷ್ಟು ನಿಮಿಷಕ್ಕೆ ಬರುತ್ತೆ ಅಂತ ಕೂಡ ನೋಡೋಣ. ಇದೇನು ಗುರು, ತುಂಬ ಬೇಗನೆ ತೊಗೊಂಬಂದು ಕೊಡ್ತಾಯಿದ್ದಾರೆ. 10ರಿಂದ 15 ನಿಮಿಷದೊಳಗಡೆ ಬರ್ತದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಅಂದರೆ ರೆಸ್ಟೋರೆಂಟ್ ಏನು ದೂರ ಇಲ್ಲ ನೋಡಿ, ಇಲ್ಲೇ ಹತ್ರದಲ್ಲೇ ಇದೆ. ಅದರಿಂದಾಗಿ ಬೇಗ ತೊಗೊಬರ್ತಾರೆ ಅಂತ ಅನಿಸುತ್ತೆ. ನೋಡೋಣ ತಡೀರಿ, ಅವ್ರು ಬರ್ತಿದ್ದಂಗೆ ಅವ್ರನ್ನ ಮಾತಾಡ್ಸ್ಬಿಟ್ಟು ಯಾವ ರೀತಿ ಅವ್ರು ರೆಸ್ಪಾನ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಚಿತ್ರದುರ್ಗದಲ್ಲೆಲ್ಲ ಯಾವ ರೀತಿ ನಡೀತಾಯಿದೆ ಝೊಮ್ಯಾಟೊ? ಚಿತ್ರದುರ್ಗದಲ್ಲಿ ಅಪ್ ಆ್ಯಂಡ್ ಡೌನ್ಸು ಸರ್ ಎಲ್ಲ. ಅಂದರೆ ಅಮೌಂಟ್ ಎಲ್ಲ ಹೆಂಗೆ ಆಗ್ತಾಯಿದೆ? ಅಮೌಂಟ್ ಎಲ್ಲ ಅರ್ನಿಂಗ್ಸು ಅಷ್ಟಿಲ್ಲ. ಹಾಂ, ಈಗ ಕಿಲೋಮೀಟ್ರ್ ವೈಸು ಲೆಕ್ಕ. ಕಿಲೋಮೀಟ್ರಿಗೆ ಎಷ್ಟು ಕೊಡ್ತಾ ಇದ್ದಾನೆ ಝೊಮ್ಯಾಟೋದಲ್ಲಿ? ಕಿಲೋಮೀಟ್ರ್ ವೈಸು ಆಲ್ಮೋಸ್ಟ್ ಅಪ್ ಆ್ಯಂಡ್ ಡೌನ್ ಎಲ್ಲ ಸೇರಿಸ್ತು ಅಂತಂದ್ರೆ 5 ರೂಪಾಯಿ ಕಿಲೋಮೀಟ್ರ್ ಬೀಳ್ತಾರೆ. 5 ರೂಪಾಯಿ ಅಷ್ಟೇ. ಪಿಕಪ್ ಡ್ರಾಪ್ ಎರಡೂ ಸೇರಿ 5 ರೂಪಾಯಿ ಅಷ್ಟೇನಾ? ಮಾಡಲೇಬೇಕಾಗುತ್ತೆ ನಾವು. ಹೌದು, ಪಿಕಪ್ಗೆ ಅಮೌಂಟ್ ಕೊಡ್ತಾ ಇಲ್ಲ. ಪಿಕಪ್ಪಿಗೆ ಯಾವುದೋ ಅಮೌಂಟ್ ಇಲ್ಲ. ಹಾಂ, ಡ್ರಾಪ್ ಇವಾಗ ಪಿಕಪ್ಪು 2.5 ಕಿಲೋಮೀಟ್ರ್ ಪಿಕಪ್ ಹೋಗ್ತೀರಾ. ಈಗ ಒಂದು 2.5 ಡ್ರಾಪ್ ಹೋಗ್ತೀರಾ, ಎಷ್ಟು ಕೊಡ್ತಾನೆ? 25 ರೂಪಾಯಿ ಕೊಡ್ತಾನಾ? 25, 28, 29 ಅಷ್ಟೇ. ಸಂಡೇ ಆಲ್ಮೋಸ್ಟ್ ಅವರೇಜ್ ನೋಡಿ ಸರ್, ಪರ್ ಆರ್ಡ್ರಿಗೆ 12 ರೂಪೀಸ್ ಪೆಟ್ರೋಲ್ ಎಕ್ಸ್ಪೆಂಡಿಚರ್ ಹೋಗ್ತಾ ಇದೆ. ಹೋಗುತ್ತೆ. ಹಾಂ, ಈಗ ಇನ್ಸೆಂಟಿವ್ ಏನು ಕೊಡ್ತಾ ಇವಾಗ ನಿಮಗೆ ಝೊಮ್ಯಾಟೋದಲ್ಲಿ? ಯಾವುದೂ ಇಲ್ಲ ಸರ್. ಇನ್ಸೆಂಟಿವ್ ಇಲ್ವೇ ಇಲ್ಲ? ಝೀರೋ ಇನ್ಸೆಂಟಿವ್. ಝೀರೋ ಇನ್ಸೆಂಟಿವ್. ಚಿತ್ರದುರ್ಗದಲ್ಲಿ ಇನ್ಸೆಂಟಿವ್ ಅನ್ನೋದೇ ಇಲ್ಲ. ಅಂದರೆ ಮುಂಚೆ ಸಮ್ಮರ್ ಸೀಸನಲ್ಲಿ ಮಾತ್ರ 125 ರೂಪೀಸ್ ಪರ್ ವೀಕ್ ಪರ್ ಡೇ ಕೊಡ್ತಾ ಇದ್ದೀವಿ. ಪರ್ ಡೇ 125 ರೂಪೀಸು ವಿತ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿತ್ತು ಅದು. ಹಾಂ, ಕಂಡೀಷನ್ ಇದ್ದೇ ಇರುತ್ತೆ. ನೀವು ಎಷ್ಟು ವರ್ಷದಿಂದ ಮಾಡ್ತಾಯಿರಾ ಬ್ರೋ? ನಾನು ಇಲ್ಲಿ ಸ್ಟಾರ್ಟ್ ಮಾಡಿ ಆಗಲೇ 2022 ಇಂದ ಇಲ್ಲಿ 2022 ಇಂದ ಝೊಮ್ಯಾಟೋನೇ ಮಾಡ್ತಾ ಇದ್ದೀರಾ? ಅಂದರೆ ಚಿತ್ರದುರ್ಗ ಅವಾಗಿಂದ ಬಂದಿತ್ತಾ? ಝೊಮ್ಯಾಟೋನು ಮಾಡ್ತಾ ಇದ್ದೀನಿ. ಝೊಮ್ಯಾಟೋದಲ್ಲಿ ಅರ್ನಿಂಗ್ಸ್ ನಮ್ಮ ಇವಾಗ ಸಂಸಾರ ನಡಿಬೇಕು. ಯಾವುದ್ರಲ್ಲಿ ಇವಾಗ ಗಿಗ್ ವರ್ಕರ್ಸ್ ನಾವು. ಹೌದು. ಹಾಂ, ಸ್ವಿಗ್ಗಿ ಏನಾದರೂ ಬೆಟರ್ ಇತ್ತು ಅಂತ ಅಂದರೆ ಸ್ವಿಗ್ಗಿಗೆ ಜಂಪ್ ಆಗ್ತಿದ್ದೆ. 2 ಐಡಿನೂ ಇದೆ. 2 ಐಡಿನೂ ನಂದೇ ಓನ್ ಐಡಿ ಇದೆ. ಈಗ ಕಂಫರ್ಟಬಲ್ ಅಂತ ಅಂದ್ಕೊಂಡ್ರೆ ಈಗ ಚಿತ್ರದುರ್ಗದಲ್ಲಿ ಈಗ ಸ್ವಿಗ್ಗಿ ಚೆನ್ನಾಗಿದೆ, ಝೊಮ್ಯಾಟೊ ಚೆನ್ನಾಗಿದೆ. ನೀವು ಎರಡರಲ್ಲೂ ಮಾಡಿದ್ರಲ್ಲ ಸರ್. ಇವಾಗ ಸ್ವಿಗ್ಗಿಯಲ್ಲಿ ಆರ್ಡರ್ಸ್ ಇತ್ತು ಅಂತ ಅಂದರೆ ಸ್ವಿಗ್ಗಿ ಅಷ್ಟು ಬೆಟರು ಚಿತ್ರದುರ್ಗದಲ್ಲಿ ಇನ್ಯಾವುದೂ ಇಲ್ಲ. ಹಾಂ, ಅಂದರೆ ಅವನು MG ಏನಾದ್ರು ಕೊಡ್ತಾ ಇದ್ದ ಸ್ವಿಗ್ಗಿಲಿ? ಏನು ಸ್ವಿಗ್ಗಿಯಲ್ಲಿ ಆ್ಯಕ್ಚುಲಿ ಟಾರ್ಗೆಟ್ ಇದೆ. ಹಾಂ, ಎಷ್ಟು ಟಾರ್ಗೆಟು? 6 ಆರ್ಡರ್ಸು, 9 ಆ ಥರ ಆಗಿದೆಯಾ? ಹಾಂ, ಮಿನಿಮಮ್ಮು 10 ಅವರ್ಸ್ ಲಾಗಿನ್ ತೋರಿಸ್ಲೇಬೇಕು. ಹಾಂ, 12 ಅವರ್ಸ್ ಶಿಫ್ಟಲ್ಲಿ 10 ಅವರ್ಸ್ ಲಾಗಿನ್ ತೋರಿಸ್ಲೇಬೇಕು. ಅದರಲ್ಲಿ 6 ಆರ್ಡರ್ಸ್ ಹೊಡಿತು ಅಂತಂದರೆ 320 ರೂಪೀಸು. 9 ಆರ್ಡರ್ಸ್ ಹೊಡಿತು ಅಂತಂದರೆ 475. 12 ಆರ್ಡರ್ಸ್ ಹೊಡಿತು ಅಂದರೆ 650. 16 ಆರ್ಡರ್ಸ್ ಹೊಡಿತು ಅಂತ ಅಂದರೆ 875. 20 ಆರ್ಡರ್ಸ್ ಹೊಡಿತು ಅಂದರೆ 1050. ಅದೇ 20 ಆರ್ಡರ್ಸ್ ಆರಾಮಾಗಿ ಆಗುತ್ತೆ ಸ್ವಿಗ್ಗಿಲಿ ಆರ್ಡರ್ಗಳು ಆಗುತ್ತೆ. ಆರ್ಡರ್ಸ್ ಇತ್ತು ಅಂತ ಅಂದರೆ ಅದರಷ್ಟು ಬೆಟರ್ ಇನ್ಯಾವುದೂ ಇಲ್ಲ. ಏನು ಮ್ಯಾಕ್ಸಿಮಮ್ ಅಂದರೆ ಮ್ಯಾಕ್ಸಿಮಮ್ಮು 20 ಆರ್ಡರ್ಸ್ ಹೊಡೆಯೋಷ್ಟೊತ್ತಿಗೆ ಅವರೇಜ್ ಆಗಿ 90 to 110 ಕಿಲೋಮೀಟರ್ ಅಷ್ಟೇ ರನ್ ಆಗೋದು ಸ್ವಿಗ್ಗಿಲಿ. ಬಟ್ ಝೊಮ್ಯಾಟೋದಲ್ಲಿ ನೀವು 1200 ರೂಪಾಯಿ ನೀವು ಮಾಡಬೇಕು ಅಂತ ಅಂದರೆ 190 ಕಿಲೋಮೀಟರ್ಸ್ ರನ್ ಆಗುತ್ತೆ. 190 ಪರ್ ಡೇ. ಏನು ಬ್ರೋ, ನಮ್ಮ ಬೆಂಗಳೂರಲ್ಲಿ ಎಷ್ಟಾಗಲ್ಲ ಅಷ್ಟೊಂದು. 190 ಕಿಲೋಮೀಟರ್ಸ್ ಪರ್ ಡೇ ಹೋಗುತ್ತೆ. ಬೆಳಗ್ಗೆ ನಾನು 7:30 ನೈಟ್ 12 ಗಂಟೆ ತನಕ ಮಾಡ್ತೀನಿ. 12 ಗಂಟೆವರೆಗೂ ಮಾಡ್ತೀರಾ? ಕಂಟಿನ್ಯೂ ಲಾಗಿನ್ ಕೊಡಲೇಬೇಕು. ಝೊಮ್ಯಾಟೋದಲ್ಲಿ ಏನು ಕೊಡಬೇಕು ಅನ್ನೋದಿಲ್ಲ, ಬಟ್ ಆದರೆ ನಾವು ಅರ್ನಿಂಗ್ಸ್ ಮಾಡ್ಕೊಂಡಿರ್ತೀವಲ್ಲ,
ಹೌದು. ಇವಾಗ ಗಿಗ್ಸ್ ಬುಕ್ ಮಾಡ್ಕೊಂಡಿರ್ತೀವಿ. ಇವಾಗ ನೋಡಿ, ಇವತ್ತು ಬೆಳಗ್ಗೆಯಿಂದ ಅಪ್ ಟು 3 o'clock ತನಕ ಬರೀ 300 rupees ಆಗಿದೆ. ಬೆಳಗ್ಗೆ 7 ಗಂಟೆಯಿಂದ ಮಾಡಿದ್ದೀರಾ. ನಿಮ್ಮ ಪೆಟ್ರೋಲಿಗೆ ಒಂದು 150 ಆಗಿರುತ್ತೆ. ಪೆಟ್ರೋಲ್ ಎಕ್ಸ್ಪೆಂಡಿಚರ್ ತುಂಬ ಇದೆ. ತುಂಬ ಇದೆ. ನಿಮ್ದು ಊಟ ತಿಂಡಿ 12 rupees ಸಿಂಪಲ್ ಆಗಿ ಹೇಳ್ತೀನಿ. ಹೌದು. 5 rupees ಪರ್ ಕಿಲೋಮೀಟರ್ ನಮಗೆ ಅವರೇಜ್ ಬರ್ತಾ ಇದೆ. ಅಂದ್ರೆ ಆಲ್ಮೋಸ್ಟ್ 35 to 38 rupees ಪರ್ ಆರ್ಡರ್ ಅವರೇಜ್ ಅನ್ಕೋಬೇಕು ನಾವು. ನಮ್ಮ ಯೋಗ್ಯತೆ ಇರೋದು ಝೊಮ್ಯಾಟೋದಲ್ಲಿ 38 rupees ಮೇಲೆ ಕೊಡಲ್ಲ ಅಷ್ಟೇ. ನಮ್ಮದು ವಾರದ ಅರ್ನಿಂಗ್ಸು ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ, ನಾವು ಇವಾಗ ಒಂದು 200 ಆರ್ಡರ್ಸ್ ಹೊಡಿತೀವಿ ಅಂತಂದರೆ ನಮ್ಮದು ಫಿಕ್ಸ್ ಅದು 38 rupees ಫಿಕ್ಸ್ ಅಷ್ಟೇ ಬರೋದು ಒಂದು ಆರ್ಡರ್ಗೆ. ಒಂದು ಯಾವುದಾದ್ರೂ ಲಾಂಗ್ ಕೊಡ್ತಾನೆ 130 ರೂಪಾಯಿ ಕೊಡ್ತಾನೆ, ಇನ್ನೊಂದು 25 ರೂಪಾಯಿ ಕೊಡ್ತಾನೆ, ಅದ್ಯಾವುದು ಕನ್ಸಿಡರ್ ಮಾಡ್ಕೊಳ್ಳೋಂಗಿಲ್ಲ. ಹೌದು, ನೀವು ಆವರೇಜ್ ಆಗಿ ಹೇಳ್ತಾ ಇದ್ದೀರಾ. ನೀವು ಆವರೇಜ್ ಒಂದು ಆರ್ಡ್ರಿಗೆ 32 ರೂಪಾಯಿ ಮೇಲೆ ಬರಲ್ಲ ಸರ್. ಆಮೇಲೆ ಈಗ ಬೇರೆ ಸಿಟಿಲೆಲ್ಲ ಮಾಡ್ತಾರಲ್ಲ, ಅಂದರೆ ಹುಡುಗರನ್ನೆಲ್ಲ ಜಾಸ್ತಿ ತೊಗೊಳೋದು ಆ ಥರ ಎಲ್ಲ ಇದೆಯಾ ಚಿತ್ರದುರ್ಗದಲ್ಲಿ? ಆ ಥರ ಇಲ್ಲ ಸರ್. ಇವಾಗ ಮೇನ್ ಏನಾಗಿದೆ ಅಂತ ಅಂದರೆ, ಒಬ್ಬರು ಫ್ಲೀಟ್ ಕೋಚ್ ಬಂದಿದ್ದಾರೆ. ಅವರು ಸ್ವಲ್ಪ ಗಿಗ್ಸ್ನ ಟೋಟಲ್ ಆಗಿ ಕಂಟ್ರೋಲ್ ಮಾಡಿದ್ದಾರೆ. ಅಂದರೆ ಗಿಗ್ ವರ್ಕರ್ಸಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಇರೋ ಆರ್ಡರ್ ಫ್ಲೋ ಅಲ್ಲಿ. ಇವಾಗ ಆರ್ಡರ್ ಫ್ಲೋ ಒಂದು 500 ಆರ್ಡರ್ಸ್ ಇದೆ. ಅದಕ್ಕೆ ಎಷ್ಟು ರಿಕ್ವೈರ್ಮೆಂಟ್ ಇದೆಯೋ ಅಷ್ಟನ್ನೇ ಲಾಗಿನ್ ಮಾಡಂಗೆ ಡೈಮಂಡ್, ಇವಾಗ ಡೈಮಂಡ್ ಮತ್ತೆ ಸಿಲ್ವರ್ ಆ ಥರ ಇದೆಯಲ್ಲ ಮೆಡಲ್ಸ್, ಆ ಥರದ್ರಲ್ಲಿ ಗಿಗ್ಸ್ ನ ಆಲ್ಮೋಸ್ಟ್ ಕಂಟ್ರೋಲ್ ಮಾಡಿದ್ದಾರೆ. ಸ್ಲಾಟ್ಸ್ ನ ಸುಮ್ಮನೆ ಸಿಗಲ್ಲ, ಫ್ರೀಯಾಗಿ ಸಿಗಲ್ಲ. ನೀವು 320 ಆಗೋ ತನಕ ಕಾಯಬೇಕು. ನಿಮಗೆ ಬೇಕಾಗಿ ಸ್ಲಾಟ್ ಪಟ್ ಅಂತ ಬುಕ್ ಮಾಡ್ಕೋಬೇಕು. ಹೌದು, ಮುಂಚೆ ಈಗ ಎಷ್ಟೋ ಈಗ ನಿಮಗೆ ಗಿಗ್ ಬೇಕು ಅಂದ್ರೆ 2 ದಿನ ಮುಂಚೆನೇ ಮಾಡ್ಕೊಂತಾರೆ. 2 ದಿನ ಅಲ್ಲ, ಇವಾಗ ಡೈಮಂಡ್ ಪಾರ್ಟ್ನರ್ ಆಯ್ತು ಅಂತಂದ್ರೆ 3 days ಇರುತ್ತೆ. ಬಟ್ ನೀವು ಅರ್ಲಿ ಅವಾಗಲೇ ಮಾಡ್ಕೊಂತೀರಾ? ಅವಾಗಲೇ ಮಾಡ್ಕೊಂಡ್ಬಿಡ್ತೀವಿ. 3 days ಅರ್ಲಿ ಅವಾಗ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನೆಕ್ಸ್ಟ್ 2 minutes ಆಯ್ತು ಅಂತಂದ್ರೆ ಕೆಲವೊಂದು ಗಿಗ್ಸ್. ಈಗ ಡೈಮಂಡ್ ಅಲ್ಲೂ ಕಾಂಪಿಟೇಷನ್ ಇದೆಯಾ ನಿಮಗೆ? ಹೌದಾ? ಆ ಲೆವೆಲ್ಗೆ ಗಿಗ್ಸ್ ಕಂಟ್ರೋಲ್ ಮಾಡ್ಬಿಟ್ಟಿದ್ದಾರೆ. ಮತ್ತೆ ಇನ್ನೊಂದು ಏನಾಗಿದೆ, ಕೆಲವರು ಇವಾಗ ನಾನು ಜನರಲ್ ಆಗಿ ಹೇಳೋದಂತ ಅಂದರೆ, ಇವಾಗ ಕಂಟ್ರೋಲ್ ಮಾಡಿ. ಹೌದು, ಎಲ್ಲರಿಗೂ ಅರ್ನಿಂಗ್ಸ್ ಆಗಂಗೆ ಬೇಕಾಗುತ್ತೆ, ಕಂಟ್ರೋಲ್ ಮಾಡಿ. ಆದರೆ ಇವಾಗ ಯಾವುದೋ ಒಂದು ಸಮಸ್ಯೆಯಿಂದ 1-2 ತಿಂಗಳು ಬಂದಿರಲ್ಲ. ಹೌದು, ಅವಾಗ ಪಿಕಪ್ ಕಷ್ಟ ಆಗುತ್ತೆ. ಅಲ್ಲಿಗೆ ಬ್ಲೂ ಪಾರ್ಟ್ನರ್ಗೆ ಹೋಗಿರ್ತಾರೆ. ನಾನು ಕೇಳೋದು ಏನಂತ ಅಂದರೆ, ಕನಿಷ್ಠ ಪಕ್ಷ ಬ್ಲೂ ಪಾರ್ಟ್ನರ್ಸಿಗೆ ಸ್ಟಾರ್ ಗಿಗ್ಸ್ ಅವೈಲಬಿಲಿಟಿ. ಹೌದು, ಕರೆಕ್ಟ್ ನೀವು ಹೇಳೋದು. ಹೌದು, ಇವಾಗ ಸ್ಟಾರ್ ಇಂದಾನೇ ಡೌನ್ ಆಗಿರುತ್ತೆ. ಹೌದು, ಇವಾಗ ಸ್ಟಾರ್ ಕಲೆಕ್ಷನ್ ಅಷ್ಟು ಸುಲಭ ಅಲ್ಲ. ಹೌದು, ಯಾಕಂದ್ರೆ ನಾವು ಬುಕ್ ಮಾಡ್ದಲ್ಲೇ ಇರಲಿ, ಸ್ಲಾಟ್ ಕಂಪ್ಲೀಟ್ ಮಾಡ್ದಲ್ಲೇ ಇರಲಿ, ಅದು ಆಡ್ ಅಪ್ ಆಗ್ತಾ ಹೋಗ್ತಾ ಇರುತ್ತೆ, ಪರ್ಸೆಂಟೇಜ್ ಡೌನ್ ಆಗ್ತಾ ಇರುತ್ತೆ. ಹಾಗಾಗಿ ಮಿನಿಮಮ್ ಬ್ಲೂ ಮತ್ತೆ ಬ್ರಾನ್ಸ್ ಅಲ್ಲಿ ಇರೋರಿಗೆ, ವರ್ಕ್ ಮಾಡೋ ಅಂಥವ್ರಿಗೆ ಇವಾಗ ಇತ್ತು ಅಂತಂದ್ರೆ ವರ್ಕ್ ಮಾಡೋ ಇಂಟ್ರೆಸ್ಟ್ ಬರುತ್ತೆ. ಹೌದು, ಕರೆಕ್ಟ್. ಇಲ್ಲ ಅಂತಂದ್ರೆ ಬಿಟ್ಟೇ ಬಿಡ್ತಾರೆ ಅವರು. ಇಲ್ಲ ಅಂತಂದ್ರೆ ಗಿಗ್ ಸಿಕ್ಕರೆ ತಾನೇ ಅವರು ಕೆಲಸ ಮಾಡೋದು. ಹೌದು, ಇಲ್ಲ ಅಂತಂದ್ರೆ ಮಾಡೋದೇ ಇಲ್ಲ ಅವರು. ಹೌದು, ಹಂಗಾಗಿ ಮಿನಿಮಮ್ ಅವ್ರಿಗೆ ಬೇಕಾಗಿರೋದೇನು, ಒಂದು ಸ್ಟಾರ್ ಗಿಗ್ ಕೊಡಬೇಕು. ಇವಾಗ ಟೋಟಲ್ ವೀಕ್ಲಿಯಲ್ಲಿ 12 ಸ್ಟಾರ್ ಗಿಗ್ಸ್ ಇದೆ. ಹೌದು, ಇವಾಗ ನೀವು ನಂಬ್ತೀರಾ ಇಲ್ವೋ, ನಾನು ಬ್ಲೂ ಪಾರ್ಟ್ನರಲ್ಲಿ ಈಗ 26 ಕೊಟ್ಟಿದ್ದಾರೆ ಅಷ್ಟೇ. 26 ರೂಪೀಸ್ 2.2 ಕಿಲೋಮೀಟರ್ ಟೋಟಲ್ ಡಿಸ್ಟೆನ್ಸ್. ಹೌದು, ಈ ತರ ಟೋಟಲ್ ಡಿಸ್ಟೆನ್ಸ್ 2.2 ಕಿಲೋಮೀಟರ್. ಈಗ ಇನ್ಸೆಂಟಿವ್ ಕೊಟ್ಟು ಅಮೌಂಟ್ ಕೊಡಂಗಿದ್ರೆ ವರ್ಕ್ ಆಗುತ್ತೆ. ಬಟ್ ಇಲ್ಲಿ ಇನ್ಸೆಂಟಿವ್ ಕೊಡ್ತಾರಲ್ಲ, ನಮಗೆ ಆಲ್ಮೋಸ್ಟ್ 42 ರೂಪೀಸ್ ಇಂದ 45 ರೂಪೀಸ್ ವರೆಗೆ ಆರ್ಡರ್ಗೆ ಅವರೇಜ್ ಬಂತು ಅಂತಂದ್ರೆ ವರ್ಕಬಿಲಿಟಿ ಆಗಲ್ಲ. ನಾವೇ 50 ರೂಪೀಸ್ ಕೇಳಿದಲ್ಲ. ಇವಾಗ ಸ್ವಿಗ್ಗಿಯಲ್ಲಿ ಮಾಡ್ತು ಅಂತಂದ್ರೆ 52 ರೂಪೀಸ್ ಪರ್ ಆರ್ಡರ್ ಕ್ಯಾಲ್ಕುಲೇಟ್ ಆಗುತ್ತೆ, ಸಿಗುತ್ತೆ ಅಷ್ಟು. ಬಟ್ ಆರ್ಡರ್ ಇಲ್ಲ, ಅದರಲ್ಲಿ ಆರ್ಡರ್ಸ್ ಇಲ್ಲ ಅಂತಂದ್ರೆ ಅಲ್ಲಿ ಸಿಟಿ ಮೇಂಟೈನ್ ಮಾಡೋರು ಇಲ್ಲ. ಹೌದು, ಟಿಯಲ್ಲಿ ಇಲ್ಲ ಇದರಲ್ಲಿ. ಈಗ ನೋಡಿ, ಈ ಥರ ಆಯಿತು ಅಂತಂದರೆ ವರ್ಕೌಟ್ ಆಗುತ್ತೆ. ಹೌದು, ಪಿಕಪ್ ಡಿಸ್ಟೆನ್ಸು ಕಮ್ಮಿ ಇದೆ, ಹತ್ತಿರದಲ್ಲಿದೆ. ಇಲ್ಲೇ ಇದೆ ಕಾಫಿ ಸ್ಕೋರು. 1 ಕಿಲೋಮೀಟರ್ ಒಳಗೆ ಡ್ರಾಪ್ ಇದೆ. ಅದರಿಂದ 25 ಸಿಕ್ಕಿದೆ ನಿಮಗೆ. ಇನ್ನೊಂದು ಆರ್ಡರ್ ಬರ್ತದೆ, ಪಿಕ್ ಮಾಡಿಬಿಡಿ ಅದನ್ನು. ನಿಮ್ಮ ಸ್ಕ್ಯಾನರ್ ಕೊಡಿ ಬ್ರೋ. ಹೆಂಗೆ ಕಸ್ಟಮರ್ಗಳೆಲ್ಲ ಟಿಪ್ಸ್ ಕೊಡ್ತಾರಾ? ಹೆಂಗೆ ಇಲ್ಲಿ ಕಸ್ಟಮರ್ಸ್ ಟಿಪ್ಸು ರೇರ್ ಅಲ್ವಾ? ರೇರ್ ಅಂತಲ್ಲ, ಕೆಲವೊಂದು ಕಸ್ಟಮರ್ಸ್ ಇದ್ದಾರೆ ಜೆನ್ಯೂನ್ ಕಸ್ಟಮರ್ಸು. ಅವ್ರದ್ದು ಫಿಕ್ಸೆಡ್ ಪಟ ಕೊಡ್ತಾರೆ. ಅವ್ರದ್ದು ಫಿಕ್ಸೆಡ್. ಅಲ್ಲಿ ಆ ಆರ್ಡ್ರ್ ಬಿತ್ತು ಅಂತಂದರೆ ಅದು ಅವ್ರದ್ದು ಡಬಲ್ ಆರ್ಡ್ರ್ ಇತ್ತು ಅಂತ ಅಂದ್ರೂ 50 ರೂಪೀಸು. 100 ಆಗಿ. ಅಯ್ಯೋ, ಥ್ಯಾಂಕ್ ಯು ಸರ್. ಸರಿ ಬ್ರೋ, ಥ್ಯಾಂಕ್ಸ್. ತುಂಬ ಇನ್ಫಾರ್ಮೇಷನ್ ಸಿಕ್ತು ನಿಮ್ಮಿಂದ. ನಮಗೆ ಗೊತ್ತಿರೋ ನಾವು ಹೇಳ್ತೀವಿ ಸರ್. ಹೌದು, ಸರಿ. ಆರ್ಡರಿಗೆ ಲೇಟ್ ಆಗುತ್ತೆ ಬ್ರೋ. ಓಕೆ ಗೈಸ್, ನೋಡಿ ಇವಾಗ ಆರ್ಡರ್ನು ಕೂಡ ಕಲೆಕ್ಟ್ ಮಾಡಿಕೊಂಡೆ. ಅಂದರೆ ಒಂದು ಮಟನ್ ಬಿರಿಯಾನಿ ಬುಕ್ ಮಾಡಿದೆ. ಕವರಲ್ಲಿ ಹಾಕ್ಕೊಟ್ಬಿಟ್ಟಿದ್ದಾರೆ, ಬಾಕ್ಸಲ್ಲಿ ಹಾಕ್ಕೊಟ್ಟಿಲ್ಲ ಗುರು. ಕವರಲ್ಲಿ ಹಾಕ್ಕೊಟ್ಟಿದ್ದಾರೆ, ಇರಲಿ ಪರವಾಗಿಲ್ಲ.
ಇನ್ನೊಂದು ತುಂಬ ಚೆನ್ನಾಗಿ ಮಾತಾಡೋರು ಝೊಮ್ಯಾಟೊ ರೈಡರು. ನಮಗೆ ಈ ಥರ ಕಂಫರ್ಟಬಲ್ ಆಗಿ ಮಾತಾಡೋರು ಸಿಕ್ಕರೆ ಆರಾಮಾಗಿ ಎಷ್ಟೊತ್ತು ಬೇಕಾದ್ರೂ ಮಾತಾಡ್ಬೋದು. ಬಟ್ ಅವ್ರಿಗೆ ಇನ್ನೂ ಒಂದು ಆರ್ಡರ್ ಬಂದಿತ್ತು ಅಂದರೆ ಇನ್ನೂ ಮಾತಾಡೋರು, ಬಟ್ ಆರ್ಡರ್ ಬಂದಿರೋ ಕಾರಣ ಅವ್ರಿಗೂ ಕೂಡ ತುಂಬ ಲೇಟ್ ಆಗುತ್ತೆ. ಏನಕ್ಕೆ ಅಂತಂದರೆ ಫಾಸ್ಟಾಗಿ ಮಾಡಿದ್ರೆ ಕೂಡ ಅವ್ರಿಗೂ ಕೂಡ ಆರ್ಡರ್ ಕಂಪ್ಲೀಟ್ ಆಗೋದು. ಬಟ್ ನಿಧಾನಕ್ಕೆ ಮಾಡ್ಕೊಂಡು ಹೋದರೆ ಅವ್ರಿಗೂ ಕೂಡ ಆರ್ಡರ್ ಕಂಪ್ಲೀಟ್ ಆಗೋಲ್ಲ. ಅದರಿಂದಾಗಿ ಅಂದರೆ ಒಂದು ಚೆನ್ನಾಗಿ ಮಾತಾಡೋರು, ಅದಂತೂ ನನಗಂತೂ ಸಖತ್ ಇಷ್ಟ ಆಯಿತು. ಈ ಥರ ಮಾತಾಡಿದ್ರೆ ನಮಗೂ ಕೂಡ ಖುಷಿ ಆಗುತ್ತೆ. ಒಬ್ಬೊಬ್ರು ಮಾತಾಡೋದಿಲ್ಲ, ಸುಮ್ಮನೆ ಆರ್ಡರ್ ಕೊಟ್ಬಿಟ್ಟು ಹಂಗೆ ಹೊರಟೋಗ್ತಾರೆ. ಅದರಿಂದಾಗಿ ನಾವು ಕೂಡ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡಲ್ಲ. ಇರೋ ಕಷ್ಟಗಳು ಏನೇನಾಗ್ತಾಯಿದೆ ಅನ್ನೋದು ತಿಳಿಸ್ಕೊಟ್ರೆ ನಮಗೂ ಕೂಡ ಅಲ್ಲಿ ಉಪಯೋಗ ಆಗುತ್ತೆ. ಏನಕ್ಕೆ ಅಂತಂದರೆ ಬೇರೆಯವ್ರು ಕೂಡ ತಿಳ್ಕೊತಾರೆ. ನೋಡಿ ಅವ್ರಿಗೆ ಏನೇನು ಪ್ರಾಬ್ಲಮ್ ಇದೆ ಅನ್ನೋದೆಲ್ಲ ಅವರು ಹೇಳಿದ್ರು. ಇವತ್ತಿನ ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಈ ವಿಡಿಯೋನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.